ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NPT ಕನ್ನಡ ಲಾಗ್ಸ್. ನಾನು ಪ್ರಿಯಾ ಅಂಥೇಳಿ ಬನ್ನಿ. ಸಂಜೆ ಟೈಮ್ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಮಳೆ ಬರುತ್ತೆ ಅಂಥೇಳಿ ಬಟ್ಟೆ ಕೂಡ ನಾನು ಮನೆ ಮುಂದ್ಗಡೆನೇ ಹಾಕಿದ್ದೀನಿ. ಹಾಗೆ ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತಂದರೆ ಹರ್ಷಿಕಾ ಬಂದಿದ್ದಾಳೆ ನೋಡಿ. ಯಾಕೆ ಅಂತಂದರೆ ಅವಳದು ಬರ್ಡೇ ಇತ್ತು, ಹಾಗಾಗಿ ಅವ್ರ ಅಕ್ಕವ್ರ ಜೊತೆಗೆ ಬಂದು ಚಾಕ್ಲೇಟ್ ಅದೆಲ್ಲ ಕೊಡೋಣ ಅಂಥೇಳಿ ಬಂದು. ನೋಡ್ತಾ ಇರ್ಬೋದು ನೀವು, ಡ್ರೆಸ್ ಮಾತ್ರ ತುಂಬ ಸೂಪರಾಗಿತ್ತು. ನಾನು ಕೂಡ ಚಾಕ್ಲೇಟ್ ಕೊಟ್ಟ ನಂತರ ವಿಶ್ ಮಾಡಿದೆ ನೋಡಿ. ಅವಳ ಜೊತೆಗೆ ಅನನ್ಯ, ವರ್ಷ ಕೂಡ ಬಂದಿದ್ದರು. ಸಂಜೆ ಟೈಮು ವೀಡಿಯೋ ಅಂತ ಹೇಳಿದ್ನಲ್ಲ ನಾನು. ಮಗಳು ಕೂಡ ಕಾಲೇಜಿಂದ ಬಂದು. ನೋಡ್ತಾ ಇರ್ಬೋದು ನೀವು, ಮೋಡ ಮಾತ್ರ ತುಂಬ ಆಗಿತ್ತು ನೋಡಿ. ಹಾಗಾಗಿ ಕತ್ಲೆ ಕೂಡ ಅಂತ ಅನಿಸುತ್ತೆ. ನಾನು ಲೈಟ್ ಕೂಡ ಹಾಕಿದ್ದೆ, ಆದರೂ ಕೂಡ ಸ್ವಲ್ಪ ಕತ್ಲೆ ಕೂಡ ಅನಿಸ್ತಾ ಇತ್ತು, ಯಾಕಂದರೆ ಮೋಡ ತುಂಬ ಇತ್ತು. ಡ್ರೆಸ್ಸು ತುಂಬ ಚೆನ್ನಾಗಿತ್ತು, ಹಾಗಾಗಿ ವೀಡಿಯೋ ಮಾಡ್ಕೊತೀನಿ ಬಾ ಪುಟ್ಟ ಅಂತ ಕರೆದಿದ್ದಕ್ಕೆ ಹರ್ಷಿಕಾ ಕೂಡ ಬಂದಳು. ವೀಡಿಯೋದಲ್ಲಿ ಏನೋ ಮಾತಾಡ್ತಾ ಇದ್ಲು ಅವಳು, ಮತ್ತೆ ನಾಚ್ಕೊಂಡು ಅಲ್ಲಿಗೆ ಸುಮ್ಮನೆ ಆದ್ಲು ನೋಡಿ. ಸೂಪರ್ ಅಂದರೆ ಸೂಪರ್ ಆಗಿತ್ತು ಡ್ರೆಸ್ ಮಾತ್ರ. ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟಳು. ಅಕ್ಕ ನಿನಗೂ ಕೊಡ್ತೀನಿ ಬಾ ಅಂತ ಹೇಳಿದ್ಲು. ಹಾಗಾಗಿ ಇಬ್ರಿಗೂ ಅಕ್ಕಂದ್ರಿಗೆ ಚಾಕ್ಲೇಟ್ ಕೊಟ್ಬಿಟ್ಟು, ಹಾಗೆ ಅಂಕಲ್ ಕೂಡ ಎಲ್ಲಿದ್ದಾರೆ ಆಂಟಿ, ನಾನು ಅಂಕಲಿಗೆ ಚಾಕ್ಲೇಟ್ ಕೊಡಬೇಕಂತ ಕೇಳಿದ್ಲು ನೋಡಿ. ಒಂದು ಎಕ್ಸ್ಟ್ರಾ ಚಾಕ್ಲೇಟ್ ಕೂಡ ನನ್ನ ಹತ್ರ ಕೊಟ್ಬಿಟ್ಟು ಅವರು ಇನ್ನೂ ಫ್ರೆಂಡ್ಸ್ ಮನೆಗೆ ಚಾಕ್ಲೇಟ್ ಕೊಡೋದೇ ಇದೆ ಅಂಥೇಳಿ ಹೊರಟ್ರು ಅವರು. ಅದಾದ ನಂತರ ಈಗೇನು ಮಗಳು ಬಂದ್ಲಲ್ಲ, ಹಾಗಾಗಿ ನಾವು ಕೂಡ ಟೀ ಕುಡಿತಾ ಇದ್ವಿ. ಟೀ ಅದೆಲ್ಲ ಕುಡಿದ ನಂತರ ಆವತ್ತಿನ ದಿನ ಏನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು. ಇದು ನೆಕ್ಸ್ಟ್ ಡೇ ಮರಿ ನಾಗಪ್ಪ ಹಾಲು ಅಂತ ಏನು ಹೇಳ್ತೀವಲ್ಲ, ಮೊದಲೇ ದಿನ ಬಂದು ನಾವು ಹಾಲನ್ನ ಹೊರಗಡೆನೇ ಹಾಕಿರ್ತೀವಿ ನೋಡಿ, ಬಾವಿ ಹತ್ರ. ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ವೀಡಿಯೋದಲ್ಲಿ. ಇದು ಬಂದು ಮಣ್ಣಿನ ನಾಗಪ್ಪ ಮನೆಯಲ್ಲೇ ಮಾಡಿಬಿಟ್ಟು, ಮಣ್ಣು ತೊಗೊಂಡು ಬಂದು ಮನೆಯಲ್ಲೇ ಮಾಡಿ, ಅಂದರೆ ಆವತ್ತಿನ ದಿನದಲ್ಲಿ ನಾವು ಆ ಹಾಲನ್ನು ಮನೆಯಲ್ಲೇ ಹಾಕ್ತೀವಿ ನೋಡಿ. ರಾತ್ರಿ ಟೈಮ್ ಕೂಡ ನಾನು ಬೆಳಗ್ಗೆ ವೀಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ, ಹಾಗಾಗಿ ನಾನು ಮಗಳಿಗೆ ಕಳಿಸಿದ್ದೆ ಸ್ವಲ್ಪ ವೀಡಿಯೋದು ಮಾಡ್ಕೊಂಡು ಬಾ ಅಂತ. ಹಾಗೆ ಶ್ರಾವಣ ಶುಕ್ರವಾರ ಕೂಡ ಲಕ್ಷ್ಮೀ ಪೂಜೆ ಕೂಡ ಆಗಿತ್ತು, ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ. ನಾವು ಪ್ರತಿ ವಾರ ಕೂಡ ಇಲ್ಲೇ ಲಕ್ಷ್ಮೀ ಫೋಟೋಕ್ಕೆ ಪೂಜೆ ಅದೆಲ್ಲ ಮಾಡ್ತೀವಿ ನೋಡಿ. ಏನು ವರಮಹಾಲಕ್ಷ್ಮಿ ಅಂತೇಳಿ ಏನು ಸಪ್ರೇಟಾಗಿ ಮಾಡೋದಿಲ್ಲ ನಾವು. ಈಗೇನು ಲಕ್ಷ್ಮೀ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತೀವಲ್ಲ, ಇದೇ ರೀತಿಯಾಗಿ ನಾವು 4 ವಾರ ಬಂದರೂ ಶ್ರಾವಣ ಮಾಸದಲ್ಲಿ 5 ವಾರ ಬಂದರೂ ಕೂಡ ನಾವು ಇದೇ ರೀತಿಯಾಗಿಯೇ ಹೂವು, ಕರಿಕಿ, ಪತ್ರಿ ಎಲ್ಲ ಏರಿಸ್ಬಿಟ್ಟು ನಂತರ ದೀಪ ಅದೆಲ್ಲ ಹಚ್ಬಿಟ್ಟು ಉಡಿ ಅದೆಲ್ಲ ತುಂಬಿ ನಂತರ ಪೂಜೆ ಈ ರೀತಿಯಾಗಿ ಮಾಡ್ತೀವಿ ನೋಡಿ. ಅದಾದ ನಂತರ ಅವತ್ತಿನ ದಿನ ಅಡುಗೆ ಬಂದು ಬಿಸಿಬೇಳೆ ಬಾತು, ನಂತರ ಕಾಯಿ ಹೋಳಿಗೆ ಕೂಡ ಮಾಡಿದರು ಮನೆಯಲ್ಲಿ. ಗೊಜ್ಜು, ಪ್ರತಿಯೊಂದು ಹಬ್ಬದ ಅಡುಗೆ ಕೂಡ ಮನೆಯಲ್ಲಿ ಅವತ್ತೆಲ್ಲ ಇತ್ತು ನೋಡಿ. ಯಾಕಂದರೆ ಶ್ರಾವಣ ಮಾಸದಲ್ಲಿ 4 ಶುಕ್ರವಾರ, ಮಂಗಳವಾರ ಸ್ವೀಟ್ ಅಂತ ಕಂಪಲ್ಸರಿ ಇದ್ದೇ ಇರುತ್ತೆ. ಹಾಗಾಗಿ ಏನು ನಾಗರ ಪಂಚಮಿಗೆ ಮಾಡಿದ್ದ ಉಂಡೆ ಕೂಡ ಇದ್ದು ನೋಡಿ. ಹಾಗೆ ವೀಡಿಯೋ ಕೂಡ ಮಾಡ್ಕೊಂಡು ಬಂದ್ಲು ಮಗಳು. ಅದಾದ ನಂತರ ಇದು ನೆಕ್ಸ್ಟ್ ಡೇ ಮಗಳು ಕೂಡ ಕಾಲೇಜಿಗೆ ಹೋಗಬೇಕಿತ್ತಲ್ಲ, ಹಾಗಾಗಿ ಅವತ್ತಿನ ದಿನದಲ್ಲಿ ನಾನು ಕೂಡ ಸ್ವಲ್ಪ ಹಿಂದಿನ ದಿನವೇ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೆ. ಗುಂಡ್ಪಂಗ್ಲಾದರೂ ಅಥವಾ ದೋಸೆ ಪಡ್ಡು ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಚಟ್ನಿ ಕೂಡ ರೆಡಿ ಮಾಡಿದೆ ನೋಡಿ. ಮಗಳಿಗೆ ಕೂಡ ಕೇಳಿದೆ ನಾನು, ಇಲ್ಲಮ್ಮ ನನಗೆ ಗುಂಡ್ಪಂಗ್ಲನೇ ಪಡ್ಡು ಮಾಡಿಕೊಡು ಅಂತ ಹೇಳಿಲ್ಲ. ಹಾಗಾಗಿ ಚಟ್ನಿ ತಿನ್ನೋದಿಲ್ಲ, ಬಟ್ ನಮಗೂ ಕೂಡ ಬೇಕಲ್ಲ, ಸ್ವಲ್ಪ ಆದರೂ ತಿನ್ನಲಿ, ಈಗಿಂದ ರೂಢಿ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಚಟ್ನಿ ಅದೆಲ್ಲ ಮಾಡಿ ಒಗ್ಗರಣೆ ಹಾಕಿಟ್ಟಿದ್ದೆ. ಹಿಟ್ಟು ಕೂಡ ಎಷ್ಟು ಬೇಕು ಅಷ್ಟು ತೊಗೊಂಡು ನಾನು ಉಪ್ಪು ಸೋಡಾ ಅದೆಲ್ಲ ಹಾಕಿ ನಂತರ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಯಾಕಂದರೆ ಅವಳಿಗೆ 8ಕ್ಕೆ ಒಂದು 5 ನಿಮಿಷ ಕಡಿಮೆ ಇದ್ದಾಗನೇ ಆಟೋ ಬಂದುಬಿಡುತ್ತಾ, ಇಲ್ಲ ಫೋನ್ ಆದರೂ ಬರುತ್ತಾ. ಹಾಗಾಗಿ ಅವಳು 7:15, 7:35 ಅನ್ನೋದ್ರಾಗೆ ಟಿಫಿನಿಗೆ ಕೂಡ್ತಾಳೆ. ನಂದು ಕೂಡ ಸ್ವಲ್ಪ ಕ್ಯಾರಿಯರು ಅದೆಲ್ಲ ಆಗ್ಬೇಕು ನೋಡಿ ಮಗಳಿಗೆ. ಟೀ ಕೂಡ ಆಯಿತು. ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಟೀ ಬ್ರಷ್ ಮಾಡಿ ಟೀ ಕುಡಿದ್ಬಿಟ್ಟು ನಂತರ ಅವಳು ಟಿಫನ್ ಮಾಡ್ತಾವಳಿ. ಅದಾದ ನಂತರ ಮಗಳ ಬಾಕ್ಸಿಗೆ ಕೂಡ ಸಿಂಪಲ್ಲಾಗಿ ನಾನು ಒಂದು ಚಿತ್ರಾನ್ನ ಕೂಡ ಮಾಡಿದ್ದೆ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ಮಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಚಿತ್ರಾನ್ನ ಕೂಡ ನಾನೀಗ ಕಲಿಸಿ ಬಾಕ್ಸಿಗೆ ಹಾಕೋಣ ಅಂತ ರೆಡಿ ಮಾಡಿಟ್ಟಿದ್ದೆ. ಮೊಸರನ್ನ ಹಾಕ್ಲೇನಂತ ಕೇಳಿದೆ. ಬೇಡಮ್ಮ, ನನಗೆ ಬರೀ ಚಿತ್ರಾನ್ನ ಸಾಕು, ಚಟ್ನಿ ಪುಡಿ ಹಾಕು, ನಂತರ ಏನು ಲೇಸ್ ಪ್ಯಾಕೆಟ್ ಇರುತ್ತಲ್ಲ ಅದು ಕೂಡ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟಿರು ನೀನು ಅಂತ ಹೇಳಿದ್ಲು. ಅದಾದ ನಂತರ ಮಗಳಿಗೆ ಟಿಫಿನಿಗೆ ಲೇಟ್ ಆಗುತ್ತೆ ಅಂಥೇಳಿ ಟೀ ಕೂಡ ಕೊಟ್ಟಿದ್ದೆ ನೋಡಿ. ಟೀ ಕುಡಿದ ನಂತರ ಸ್ವಲ್ಪ ರೆಡಿ ಅದೆಲ್ಲ ಆದ ನಂತರ ಬಂದು ಟಿಫಿನ್ ಮಾಡ್ತಾಳೆ. ಹಾಗೆ ನಾನು ಕ್ಯಾರಿಯರ್ ಕೂಡ ರೆಡಿ ಮಾಡಿರ್ತೀನಿ, ತೊಗೊಂಡು ಬೇಗನೆ ಹೋಗಿಬಿಡ್ತಾಳೆ ನೋಡಿ. ಪಾಪ ಟೈಮ್ ಕೂಡ ಇರೋದಿಲ್ಲ ಅವಳಿಗೆ. ಎದ್ದ ತಕ್ಷಣ ನಾನು ಕೂಡ ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಅವಸರ ಆಗುತ್ತೆ. ಭಾಳಷ್ಟು ಸರಿ ನಾನು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಡೀಟೇಲ್ ಏನು ತೋರಿಸ್ತಾ ಇಲ್ಲ. ಚಟ್ನಿ ರೆಸಿಪಿ ಕೂಡ ತೋರಿಸಿಲ್ಲ ನೋಡಿ, ಯಾಕಂದರೆ ತುಂಬ ಸರಿ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಚಟ್ನಿ ಮಾತ್ರ ಸೂಪರಾಗಿತ್ತು. ಕಾಯಿ ಇತ್ತು ನೋಡಿ ಮನೆಯಲ್ಲಿ, ಹಾಗಾಗಿ ತೆಂಗಿನಕಾಯಿ ಹಾಕಿಬಿಟ್ಟು ನಾನು ಚಟ್ನಿ ಕೂಡ ಮಾಡಿದ್ದೆ. ಮಗಳಿಗೆ ಕೂಡ ಹೇಳ್ತೀನಲ್ಲ, ಒಂದು 5ರಿಂದ 6 ಪಡ್ಡು ಅಷ್ಟೇ ತಿಂತಾಳೆ ಅವಳು. ತಿನ್ಬೋದು, ಬಟ್ ಟೈಮ್ ಇರೋಂಗಿಲ್ಲ ಅಂತ ಹೇಳ್ಬಿಟ್ಟು ಬೇಗನೆ ಕಾಲೇಜಿಗೆ ಹೊರಡ್ಬಿಡ್ತಾಳೆ ನೋಡಿ ಅವಳು. ಬೆಳಗ್ಗೆ ಬಂದು ನಮ್ಮ ಮನೆಯಲ್ಲಿ ಫಸ್ಟ್ ಅವಳದೇ ಸ್ನಾನ, ನಂತರ ಟಿಫಿನ್ ಕೂಡ ಅವಳದೇ ನೋಡಿ.
ನೋಡಿ ಈ ರೀತಿಯಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಅಂದರೆ ಸ್ವಲ್ಪ ಈ ರೀತಿಯಾಗಿ ಬಂದರೆ ರೋಸ್ಟಾಗಿ ಬಂದರೆ ಅವಳಿಗೆ ತುಂಬ ಇಷ್ಟ. ಹಾಗಾಗಿ ನಾನು ಕೂಡ ಇದೇ ರೀತಿಯಾಗಿ ಮಾಡಿರ್ತೀನಿ ನೋಡಿ. ಲೈಟ್ ಕಲರ್ ಬಂದರೆ ಅವಳು ಇಷ್ಟಪಡೋದಿಲ್ಲ. ಹಾಗಾಗಿ ಬಾಕ್ಸಿಗೆ ಕೂಡ ನಾನು ಒಂದು ಪಂಗ್ಲ ಹಾಕ್ತೀನಿ ಅಂತ ಹೇಳಿದೆ, ಬಟ್ ಬೇಡಮ್ಮ ಬರೀ ಚಿತ್ರಾನ್ನ ಹಾಕಿಬಿಡು ಬಾಕ್ಸಿಗೆ ಸಾಕು ಅಂತ ಹೇಳಿದ್ಲು. ಯಾಕಂದರೆ ಅವ್ರಿಗೇನೆ ಬ್ರೇಕ್ ಟೈಮ್ ಅಂತೇಳಿ ಇರೋದಿಲ್ಲ ನೋಡಿ, ಇಲ್ಲೇ ಟಿಫಿನ್ ಮುಗಿಸ್ಕೊಂಡೇ ಹೋಗ್ಬೇಕು ಅವರು. ವಾಶ್ರೂಮ್ಗೆ ಅದೆಲ್ಲ ಬಿಡ್ತಾರೆ, ಒಂದು 5 ಮಿನಿಟ್ಸ್ ಅಷ್ಟೇ ಬಿಡ್ತಾರೆ. ಬಟ್ ಲೈನ್ ಕ್ಯೂ ಇರೋದ್ರಿಂದ ಅವಳಿಗೆ ತಿನ್ನೋದಕ್ಕೆ ಏನೂ ಆಗೋದಿಲ್ಲ ಅಂತ. ಹಾಗಾಗಿ ಟಿಫಿನ್ ಎಷ್ಟಾಗುತ್ತೆ ಅಷ್ಟು ತಿಂದು ಸ್ವಲ್ಪ ಹಣ್ಣು ಜ್ಯೂಸ್ ಏನಾದರೂ ಕುಡಿದ್ಬಿಟ್ಟೆ ಹೋಗ್ತಾಳೆ ನೋಡಿ. ಈಗ ಜ್ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಏನು ಮಳೆಗಾಲ ಇದೆಲ್ಲ ಸುಮ್ಮನೆ ಬೇಡ ಅಂತ ಅಂದ್ಕೊಂಡು ಆ್ಯಪಲ್ ಈ ರೀತಿಯಾಗಿದ್ದರೆ ಕಟ್ ಮಾಡಿಬಿಟ್ಟು ಬಾಕ್ಸಿಗೆಲ್ಲ ಹಾಕಿರ್ತೀನಿ. ನಾನು ಹೇಳಿದ್ನೆಲ್ಲ ಆಲ್ರೆಡಿ ನಿಮಗೊಂದಿದು ಮಿಕ್ಸ್ ವೀಡಿಯೋ ಅಥವಾ ಒಂದು ರ್ಯಾಂಡಮ್ ವೀಡಿಯೋ ಅಂತ ಕೂಡ ಹೇಳಿದೆ ನಾನು. ಅವತ್ತೇನೋ ರಾಖಿ ಹಬ್ಬದ ದಿವಸ ನಾನು ಅಣ್ಣನ ಮನೆಗೇನು ಹೋಗಿದ್ದೆ ರಾಖಿ ಕಟ್ಟಲಿಕ್ಕಾಗಿ. ಅಂದರೆ ನೆಕ್ಸ್ಟ್ ಡೇ ಅಂದರೆ ಸೋಮವಾರ ರಾಖಿ ಹಬ್ಬ ಬಂದಿತ್ತು ನೋಡಿ. ನೆಕ್ಸ್ಟ್ ಡೇ ಮಂಗಳವಾರ ಏನಿತ್ತು ನೋಡಿ, ಅವತ್ತು ನಮ್ಮ ಊರಿನಲ್ಲಿರುವಂಥ ದುರ್ಗಮ್ಮ ದೇವಿ ಒಳಿಗೆ ಹೋಗ್ತಾಳೆ ಅಂತ ಹೇಳಿಬಿಟ್ಟು ಅಣ್ಣ ಉಡಿ ಸಾಮಾನ ನಂತರ ಸೀರೆ ಅದೆಲ್ಲ ಹಣ್ಣು ಎಲ್ಲ ಪ್ರತಿಯೊಂದು ಎಲ್ಲ ಕಳಿಸಿದ್ರು ನೋಡಿ. ಹಾಗಾಗಿ ಈಗ ಅಣ್ಣ ವೈನಿ ಇಬ್ಬರು ಸೇರಿಬಿಟ್ಟು ನಮ್ಮ ದೇವರ ಏನಂತಾರೆ ನಮ್ಮ ದೇವಸ್ಥಾನ ನಮ್ಮ ಊರಿನಲ್ಲಿರುವಂಥ ದುರ್ಗಮ್ಮ ದೇವಿಗೆ ಎಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡ್ತಾಯಿದ್ದಾರೆ. ಹಾಗೆ ನಾಳೆ ಕೂಡ ಇದೇ ಸೀರೆ ಕೂಡ ಉಡಿಸಿ ನೀವು ಉಡಿಯೋದೆಲ್ಲ ತುಂಬಿ ಮಂಗಳವಾರ ಇದೆಯಲ್ಲ ಅಂತ ಕೂಡ ಹೇಳಿದ್ದೀವಿ ನೋಡಿ. ತುಂಬ ಚೆನ್ನಾಗೆಲ್ಲ ಮಂಗಳಾರತಿ ಕೂಡ ಮಾಡಿದ್ರು ಅವರು. ಹೋಗಬೇಕಾದ್ರೆ ನೀವು ಎಲ್ಲರೂ ಸೇರಿಬಿಟ್ಟು ಕೊಟ್ಟು ದರ್ಶನ ಮಾಡ್ಕೊಂಡು ಹೋಗ್ರಿ ಗುಡಿಗೆ ಅಂತ ಹೇಳಿದ್ರು ಅಣ್ಣ. ಹಾಗಾಗಿ ನಾನು ಕೂಡ ನೋಡ್ತಾ ಇರ್ಬೋದು ಡ್ರೆಸ್ನಲ್ಲಿ ಏನು ರಾಖಿ ಹಬ್ಬಕ್ಕೆ ಅಣ್ಣ ಅವರಿಗೆಲ್ಲ ರಾಖಿ ತೊಗೊಂಡು ಹೋಗಿದ್ನಲ್ಲ ಅದೇ ಡ್ರೆಸ್ನ ನಾನು ವೇರ್ ಮಾಡಿದ್ದೀನಿ. ಆಲ್ರೆಡಿ ನೋಡಿದ್ದೀರ ನೀವು ರಕ್ಷಾಬಂಧನ ವಿಡಿಯೋದಲ್ಲಿ. ಹಾಗೆ ದರ್ಶನ ಕೂಡ ಆಗುತ್ತಲ್ಲ, ಭಾಳ ದಿನ ಆಯಿತು ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಅಂದ್ಕೊಂಡು ಎಲ್ಲ ಉಡಿ ಸಾಮಾನೆಲ್ಲ ಕೊಟ್ಬಿಟ್ಟು ಈಗ ನಮಸ್ಕಾರ ಮಾಡಿಕೊಂಡು ನಾವು ತೀರ್ಥ ನಂತರ ಪ್ರಸಾದ ಅದೆಲ್ಲ ತೊಗೊಂಡು ಈಗ ನಾನು ಅಣ್ಣ ಅವರೆಲ್ಲ ಆ ಕಡೆ ಮನೆಗೆ ಹೋಗ್ತಾರೆ ನೋಡಿ. ನಾನು ನಮ್ಮ ಮನೆಗೆ ಬರಬೇಕು, ಯಾಕಂದರೆ ತುಂಬ ಲೇಟಾಗಿತ್ತು. ಅದಾದ ನಂತರ ಇದು ಬಂದು ನೆಕ್ಸ್ಟ್ ಡೇ ನೋಡಿ, ಇಲ್ಲೇ ನಮ್ಮೂರಿನಲ್ಲಿರುವಂಥ ಒಂದು ಆದಿಶಕ್ತಿ ದೇವಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಸ್ವಲ್ಪ ಏನೋ ಅರಿಕೆ ಇತ್ತಂತೆ. ಅಂದರೆ ನಾನು ಶ್ರೀದೇವಿ ಅಂತ ಏನು ಹೇಳ್ತೀನಲ್ಲ, ಅವರು ಮೈದನ ಮಗಳ ಸಂಬಂಧ ಅರಿಕೆ ಕೂಡ ಕಟ್ಕೊಂಡಿದ್ರು ನೋಡಿ ನಮ್ಮ ದೊಡ್ಡಮ್ಮನ ಮಗಳು. ಹಾಗಾಗಿ ಅವರು ಕೂಡ ಅಲ್ಲೆಲ್ಲ ಪೂಜೆ ಅದೆಲ್ಲ ಮಾಡಿ ಪ್ರಸಾದ ಕೂಡ ವ್ಯವಸ್ಥೆ ಇತ್ತು. ನನಗೆ ಹೆಂಗಾಗುತ್ತೆ ಅಂತಂದರೆ ನಾನು ದೇವಸ್ಥಾನಕ್ಕೆ ಹೋಗಿರ್ತೀನಿ, ಬಟ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿರ್ತೀನಿ, ಬೇರೆಯವ್ರಿಗೂ ವೀಡಿಯೋ ಮಾಡಂತ ಹೇಳಿರ್ತೀನಿ ನೋಡಿ. ಇಲ್ಲ ನಾನು ನನ್ನ ವೀಡಿಯೋ ನಮ್ಮ ಮೊಬೈಲ್ನಲ್ಲೇ ವೀಡಿಯೋ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿರ್ತಾರೆ, ಬಟ್ ಮರ್ತೋಗ್ಬಿಡುತ್ತೆ ನೋಡಿ. ಹಾಗಾಗಿ ಈಗ ಸ್ವಲ್ಪ ವೀಡಿಯೋಸ್ ಸಿಕ್ಕು, ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ದೇವಸ್ಥಾನದಲ್ಲೆಲ್ಲ ಮಂಗಳಾರತಿ ಅದೆಲ್ಲ ಆದ ನಂತರ ಈಗ ಹೊರಗಡೆ ಬಂದ್ವಿ. ಏನೇನು ಅವರು ಪ್ರಸಾದ ಅಂತ ಹೇಳಿಬಿಟ್ಟು ಒಂದಿಷ್ಟು ಜನಕ್ಕೆ ಎಲ್ಲರಿಗೂ ಕರೆದು ದೇವಸ್ಥಾನದಲ್ಲಿ ಅರಿಕೆ ಎಲ್ಲ ಸಲ್ಲಿಸಿಬಿಟ್ಟು ಈಗ ಹೊರಗಡೆ ಬಂದಿದ್ದೀನಿ ನೋಡಿ. ಹಾಗೆ ವಿಡಿಯೋ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಪ್ರಸಾದ ಅಂದರೆ ಏನು ಎಲ್ಲರಿಗೂ ಊಟಕ್ಕೆ ಹಾಕ್ತಾಯಿದ್ದಾರೆ. ಒಂದು ಪಲಾವ್ ಬಂದು ನಂತರ ಸ್ವೀಟು ಮೊಸರನ್ನ ಈ ರೀತಿಯಾಗಿ ಪ್ರತಿಯೊಂದಿತ್ತು ನೋಡಿ. ತುಂಬ ಚೆನ್ನಾಗಾಗಿತ್ತು ಪ್ರಸಾದ ಕೂಡ. ಸಿರಾ ಅಂತ ಅನ್ಕೋತೀನಿ ನೋಡಿ ಸ್ವೀಟ್ ಬಂದು, ಯಾಕಂದರೆ ತುಂಬ ದಿನ ಆಯ್ತಲ್ಲ. ಈಗ ಎಡಿಟಿಂಗ್ ಮಾಡ್ತಿರ್ಬೇಕಾದ್ರೆ ನೋಡಿಬಿಟ್ಟು ಹೇಳ್ತಾಯಿದ್ದೀನಿ ನಾನು. ಕರೆಕ್ಟ್ ನೋಡಿ, ಸಿರಾ ನಂತರ ಪಲಾವು ಮೊಸರು ಬಜ್ಜಿ ಈ ಟೈಪ್ ಎಲ್ಲ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ತುಂಬ ಜನ ಕೂಡ ಬಂದರು. ನಾ ಹೋದಾಗ ಅಷ್ಟು ಜನ ಏನೂ ಇರಲಿಲ್ಲ ನೋಡಿ. ಆ ನಂತರದಲ್ಲಿ ನಾವು ಊಟ ಮುಗಿಸ್ಕೊಂಡು ಮನೆಗೆ ಬಂದ ನಂತರ ತುಂಬ ಜನ ಸೇರಿದ್ರಂತ. ಈಗ ನಾನು ಎಲ್ಲ ಊಟಕ್ಕೆ ಎಲ್ಲ ಕುತ್ಕೊಂಡಿದ್ರು, ನಾನೇ ವಿಡಿಯೋ ಅದೆಲ್ಲ ಮಾಡ್ಕೋತಾ ಇದ್ದೆ, ನೋಡ್ತಾ ಇರ್ಬೋದು ನೀವು. ನನಗೂ ಕೂಡ ಊಟಕ್ಕೆ ಬನ್ನಿ ಅಂತ ಕರೆದ್ರು ಅವರು, ಬಟ್ ನಾನು ಆಮೇಲೆ ಮಾಡ್ತೀನಿ, ನೀವೆಲ್ಲ ಮುಗಿಸ್ಕೊಂಡು ಹೋಗ್ರಿ ಅಂಥೇಳಿ ನಮ್ಮ ಅಣ್ಣ ವೈನಿ ಅಕ್ಕ ಎಲ್ಲರೂ ಬಂದಿದ್ದರು ನಮ್ಮ ಮನೆಯಿಂದ. ಹಾಗಾಗಿ ಅವರೆಲ್ಲ ಈಗ ಊಟಕ್ಕೆ ಕೂಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಅಥರ್ವ ಕೂಡ ಬಂದಿದ್ದಾನೆ. ನಮ್ಮ ಮನೆಗೆ ಹತ್ತಿರದಲ್ಲೇ ಇದೆ ನೋಡಿ ಈ ದೇವಸ್ಥಾನ ಬಂದು. ಆಲ್ರೆಡಿ ಗಂಗಾವತಿಯಲ್ಲಿರುವವರು ನೋಡಿರ್ತೀರಿ ನೀವು. ಪ್ರತಿ ಹುಣ್ಣಿಮೆಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ ನೋಡಿ ಇಲ್ಲಿ. ಈಗ ಏನೋ ಈ ನಡುವೆ ಮಧ್ಯದಲ್ಲಿ ಸ್ವಲ್ಪ ತೆಗ್ದಿದ್ದಾರೆ, ಪ್ರಸಾದ ಕೂಡ ಇರೋದಿಲ್ಲ ಅಂಥೇಳಿ ಹೇಳಿದರು. ಹಾಗಾಗಿ ಪ್ರತಿ ಹುಣ್ಣಿಮೆ ದಿನ ಪ್ರಸಾದ ಇರೋದರಿಂದ ಎಲ್ಲರಿಗೂ ಸಾಮಾನ್ಯವಾಗಿ ಗುರ್ತಿರುತ್ತೆ ನೋಡಿ ಪ್ರಸಾದ ಇರುತ್ತೆ ಅಂಥೇಳಿ. ಬಟ್ ಇದು ಕೂಡ ಶ್ರಾವಣ ಸೋಮವಾರನೇ ಹುಣ್ಣಿಮೆ ಏನು ಬಂದಿತ್ತಲ್ಲ ಅವತ್ತಿನ ದಿನದಲ್ಲೇ ಮಾಡಿಸಿರೋದು ಇದನ್ನೆಲ್ಲ. ಬಟ್ ಭಾಳಷ್ಟು ಜನಕ್ಕೆ ಈಗ ಹುಣ್ಣಿಮೆ ದಿನ ಪ್ರಸಾದ ಇರೋದಿಲ್ಲ ಅಂತ ಅಂದ್ಕೊಂಡು ಜಾಸ್ತಿ ಜನ ಬಂದಿದ್ದಿಲ್ಲ. ಆದರೂ ಕೂಡ
ಹೇಳಿದ್ನೆಲ್ಲ ನಾವೆಲ್ಲ ಊಟ ಮಾಡ್ಕೊಂಡು ಹೋದ ನಂತರ ತುಂಬ ಜನ ಬಂದಿದ್ರಂತೆ. ನಂತರ ಪ್ರಸಾದ ಕೂಡ ಉಳಿದಿತ್ತು ನೋಡಿ, ಎಲ್ಲರಿಗೂ ಕೊಟ್ಬಿಟ್ರಂತ. ಅಂದರೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂಥೇಳಿ. ಇಲ್ಲಿ ಏನು ಹಾಯ್ ಮಾಡ್ತಾ ಇದ್ದಾರಲ್ಲ ನನ್ನ ಫ್ರೆಂಡ್ ನೋಡಿ, ಅವ್ರ ಮಗಳು ಬಂದುಬಿಟ್ಟು ಕೇಳಿದೆ ನಾನು ಅವರಿಗೆ ವೀಡಿಯೋ ಮಾಡ್ಕೊಳ್ಳೇನು, ನಂದು ಯೂಟ್ಯೂಬ್ ಇದೆ ಅಂತ. ಓಕೆ ಮಾಡ್ಕೊ ಅಂತೇಳಿ ಹೇಳಿದ ನಂತರ ನಾನು ವೀಡಿಯೋದೆಲ್ಲ ಮಾಡ್ಕೊಂಡೆ ನೋಡಿ. ಇಲ್ಲಿ ಬಂದು ಇವರೆಲ್ಲ ನಮಗೆ ಪರಿಚಯದವರೇ ನೋಡಿ. ತುಂಬ ಖುಷಿ ಆಗುತ್ತೆ ಅವರು ಓಕೆ ವೀಡಿಯೋ ಮಾಡ್ಕೊ ಅಂತ ಅಂದಾಗ ನನಗೆ. ಎಲ್ಲ ಏನಂತಾರೆ ಓಣಿ ಅಂತ ಏನು ಹೇಳ್ತೀವಲ್ಲ ನಾವು ಏರಿಯಾ, ಅಲ್ಲಿ ಇರೋರು ನೋಡಿ ಇವರೆಲ್ಲ. ಅವಳು ಬಂದು ಏನು ಫಸ್ಟಿಗೆ ತೋರಿಸಿದ್ನೆಲ್ಲ ಹಾಯ್ ಮಾಡಿಲ್ಲಲ್ಲ ನನ್ನ ಕ್ಲಾಸ್ಮೇಟ್ ನೋಡಿ. ಮಗಳು ಕೂಡ ಎಷ್ಟು ದೊಡ್ಡವಳ, ಅವಳ ಎತ್ತರದನೇ ಇದ್ದಾಳೆ ನೋಡಿ. ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದಾಗ ನಮಗೂ ಕೂಡ. ಹಾಗೆ ನಾನು ವೀಡಿಯೋ ಮಾಡ್ಕೋತೀನಿ ಏನೇನಿದೆ ಮೆನು ಅಂತ ಅಂದ್ಕೊಂಡು ವೀಡಿಯೋ ಮಾಡಿಕೊಂಡೆ. ಓಕೆ ಮಾಡ್ಕೊ ಅದಕ್ಕೇನಿದೆ ಅಂತೇಳಿ ಹೇಳಿದ್ಲು. ಇಲ್ಲಿ ಏನು ಮಕ್ಕಳು ಕೂಡ ಇದ್ದಾರೆ ನೋಡಿ, ಶ್ರೀದೇವಿ ಮನೆ ಹತ್ರ ಇರೋರು ಮಕ್ಕಳು ಕೂಡ ಹಾಯ್ ಮಾಡಿದ್ರು ನೋಡಿ ಅವರು. ಇವಳು ಕೂಡ ಹಾಯ್ ಮಾಡ್ತಾಯಿದ್ಲು ಅಂತ ನಾನು ಬೇರೆ ಕಡೆ ಹೋಗ್ತಾಯಿದ್ದೆ, ಅವ್ರ ಅಜ್ಜಿ ಹೇಳಿದರು. ಮತ್ತು ಬಂದು ವೀಡಿಯೋ ನಾನು ಮಾಡಿಕೊಂಡೆ ಹಾಯ್ ಅಂತಂದು ಹೇಳ್ತಾಯಿದ್ಲು. ತುಂಬ ಹೇಳ್ತೀನಲ್ಲ, ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನೀವೆಲ್ಲ ವೀಡಿಯೋ ಎಲ್ಲ ನೋಡಿ ನನಗೆ ಚೆನ್ನಾಗಿ ಮಾಡ್ತೀಯನೆ ವೀಡಿಯೋ ಅಂತ ಹೇಳೋದಕ್ಕೆ ನನಗಿನ್ನೂ ಖುಷಿ, ಇನ್ನೂ ಮಾಡಬೇಕಲ್ಲ ವೀಡಿಯೋ ಅಂತ ಅನಿಸುತ್ತೆ ನೋಡಿ. ನೋಡಿ ಇವರೆಲ್ಲ ಸ್ವಲ್ಪ ದೂರ ಆಗುತ್ತೆ ಮನೆ, ಹಾಗಾಗಿ ನನಗೂ ಕೂಡ ಊಟಕ್ಕೆ ಕರಿತಾ ಇದ್ರಕ್ಕ. ಇಲ್ಲ ನೀವು ಊಟ ಮುಗಿಸ್ಕೊಂಡು ಹೋಗಿಬಿಡಿ, ನಾನು ಆ ನಂತರದಲ್ಲಿ ಊಟ ಮಾಡ್ತೀನಿ ಅಂತೇಳಿ ಹೇಳಿದೆ. ನೋಡಿ ಇಲ್ಲಿ ಕುತ್ಕೊಂಡಿದ್ದಾನೆ ಅಥರ್ವ. ಅವನಿಗೆ ನಿದ್ದೆ ತುಂಬ ಬಂದುಬಿಟ್ಟಿತ್ತು, ಹಾಗಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಅವನು.